ಎಲೆಕ್ಷನ್ ಚುನಾವಣೆ ನಡೆಯಿತು, ಫಲಿತಾಂಶವು ಬಂತು. ಜಿಬಿ ಎಲೆಕ್ಷನ್ ತಲೆ ಕೆಡಿಸಿಕೊಳ್ಳೋ ಹೊತ್ತಲ್ಲಿ ಈಗ ರಾಜ್ಯಸಭಾ ಸಮರ ಶುರುವಾಗಿದೆ. ರಾಜ್ಯಸಭಾ ಸಮರಕ್ಕೆ ಫಿಕ್ಸ್ ಆಯಿತು ದಿಗ್ಗಜರ ನೇಮು. ಜೂನ್ನಲ್ಲಿ ರಾಜ್ಯದ 4 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಕುತೂಹಲದ ಘಟ್ಟದಲ್ಲಿ ಅಭ್ಯರ್ಥಿಗಳ ಆಯ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಗೌಡರ ಎಂಟ್ರಿ ಫಿಕ್ಸು. ಎಚ್.ಡಿ. ದೇವೇಗೌಡರಿಗೆ ಮತ್ತೊಮ್ಮೆ ಬಿಜೆಪಿ ಬೆಂಬಲ ಕೊಡುತ್ತಾ ನೋಡಬೇಕು. ಜೆಡಿಎಸ್ಗೆ ಸ್ಥಾನ ಬಿಟ್ಟುಕೊಡೋದಕ್ಕೆ ಕೇಸರಿ ಪಡೆ ಸಮ್ಮತಿ. ದೇವೇಗೌಡರಿಗೆ ಅಗೈನ್ ರಾಜ್ಯಸಭಾ ಸ್ಥಾನ ಕೊಡೋದಕ್ಕೆ ಕೇಸರಿ ಪಾಳೆಯಕ್ಕೆ ಯಾವ ಅಭ್ಯಂತರವೂ ಇಲ್ಲ, ಯಾವ ಆಕ್ಷೇಪವೂ ಇಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನರೇಂದ್ರ ಮೋದಿ ಬಲೆ ಕಡೆಗೆ ತಲೆ ಅಲ್ಲಾಡಿಸಿದ್ದಾರೆ. ಪರವಾಗಿಲ್ಲ, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯ ಆಗಲಿ ಅಂತ. ಈಗ ಕಾಂಗ್ರೆಸ್ಸಿನಲ್ಲಿ ಖರ್ಗೆ ಕೊಡ್ತಾರ ಅವಕಾಶ ನೋಡಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಈಗ ಸದ್ಯದ ಸ್ಥಿತಿಯಲ್ಲಿ ಮೈತ್ರಿ ಪಾರ್ಟಿಗಳು. ಇಂತಹ ಸಂದರ್ಭದಲ್ಲಿ ರಾಜ್ಯಸಭಾ ಪ್ರವೇಶಕ್ಕೆ ದೇವೇಗೌಡರಿಗೆ ಅವಕಾಶ ಕೊಡಲೇಬೇಕು ಅನ್ನೋ ಮ್ಯಾಂಡೇಟರಿ ಏನೂ ಇಲ್ಲ, ಕಡ್ಡಾಯ ಏನೂ ಇಲ್ಲ. ಆದರೂ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಸಂಬಂಧದ ಅತ್ಯಂತ ಪ್ರಮುಖ ಘಟ್ಟ ದೇವೇಗೌಡರ ಕಟ್ಟಕಡೆಯ ಕಾಲಾವಧಿಯಲ್ಲಿ ಮತ್ತೊಮ್ಮೆ ರಾಜ್ಯಸಭಾ ಪ್ರವೇಶ ಕೊಡೋದು. ಹಾಗಾದ್ರೆ 4 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ. ಕಾಂಗ್ರೆಸ್ನಿಂದ 3 ಸ್ಥಾನ ಗೆಲ್ಲೋದಕ್ಕೆ ಅವಕಾಶ. ಬಿ.ವಿ. ಶ್ರೀನಿವಾಸ್ ಹೆಸರಿಗೆ ಹೈಕಮಾಂಡ್ ಒಲವು. ಮೋಹನ್ ಕಾತರಕಿ ಪರ ಬೆಳಗಾವಿ ನಾಯಕರ ಬ್ಯಾಟಿಂಗ್. ಮಹಿಳಾ ಕೋಟಾದಡಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹೆಸರು ಕೂಡ. ಬಿಜೆಪಿ 2ನೇ ಅಭ್ಯರ್ಥಿ ನಿಲ್ಲಿಸುವ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ. ಜೆಡಿಎಸ್ ನಾಯಕರಿಗೆ ಸ್ಥಾನ ನೀಡೋದಕ್ಕೆ ಬಿಜೆಪಿ ಒಪ್ಪಿಗೆ ಕೊಟ್ಟಿದೆ. ಕ್ರಾಸ್ ವೋಟಿಂಗ್ ಮಾಡುವ ಭೀತಿಯಲ್ಲಿ ರಾಜಕೀಯ ಪಕ್ಷಗಳು. ಸದನದಲ್ಲಿ 135 ಶಾಸಕರ ಬಲ ಹೊಂದಿರುವ ಕಾಂಗ್ರೆಸ್. ಅವಿರೋಧ ಆಯ್ಕೆಗೆ ಪಕ್ಷಗಳ ನಡುವೆ ಗುಪ್ತ ಆಲೋಚನೆಗಳು ನಡೀತಾ ಇದ್ದಾವೆ. ದೊಡ್ಡಗೌಡರ ಸ್ಪರ್ಧೆಯ ಬಗ್ಗೆ ಶೀಘ್ರವೇ ಅಂತಿಮ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆಗಳಿದ್ದಾವೆ. ಈವರೆಗೂ ಪ್ರಕಟ ಅಲ್ಲ. ಇನ್ನಿಬ್ಬರು ಯಾರೆಂಬುದಕ್ಕೆ 2 ವಾರಗಳ ಕಾಯುವಿಕೆಯೇ ನಮ್ಮ ಪಾಲಿಗಿರೋದು. ಆತುರ ಪಟ್ಟರೆ ಈಗಲೇ ಗೊತ್ತಾಗೋದಿಲ್ಲ, 2 ವಾರ ಕಾಯಬೇಕು. ಸೊ ಈಗ ಭಯ ಶುರುವಾಗಿರೋದು ಕ್ರಾಸ್ ವೋಟಿಂಗು. ಕೆಲವರಿಗೆ ಇಷ್ಟ ಇರೋದಿಲ್ಲ ವ್ಯಕ್ತಿತ್ವ, ಕ್ರಾಸ್ ವೋಟಿಂಗ್ ಮಾಡೋ ಸಾಧ್ಯತೆಗಳಿದ್ದಾವೆ. ಅಂತಹ ಸಂದರ್ಭದಲ್ಲಿ ಏನಾಗಬಹುದು, ಏನಾಗಬೇಕು, ಏನಾದರೆ ಚಂದ, ಅದು ಈಗಲೇ ನಿರ್ಧಾರ ಆಗುತ್ತೆ. ಸೊ ರಾಜ್ಯಸಭಾ ಕದನ ಶುರುವಾಗಿದೆ. ಈಗ ರಾಜ್ಯ ಮಟ್ಟದ ರಾಜಕಾರಣಿಗಳಿಗೆ ಇರುವಂತಹ ತಲೆನೋವಿದೆಯಲ್ಲ, ರಾಜ್ಯಸಭಾ ಎಲೆಕ್ಷನ್ ಕಣದಲ್ಲಿ ಘಟಾನುಘಟಿಗಳು. ಖರ್ಗೆ ದೇವೇಗೌಡರ ಆಯ್ಕೆ ಬಹುತೇಕ ಖಚಿತ ಅನ್ನೋ ಮಟ್ಟದಲ್ಲಿದೆ. ಜೂನ್ ತಿಂಗಳಲ್ಲಿ 4 ಸ್ಥಾನಕ್ಕೆ ಚುನಾವಣೆ ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಅನ್ಡೌಟೆಡ್ಲಿ ಕಾಂಗ್ರೆಸ್ನಿಂದ 3 ಸ್ಥಾನಕ್ಕೆ ಭಾರಿ ಪೈಪೋಟಿಗಳಾಗ್ತವೆ. ಬಿ.ವಿ. ಶ್ರೀನಿವಾಸ್ ಪರ ರಾಜ್ಯ ಕಾಂಗ್ರೆಸ್ ನಾಯಕರ ಒಲವಿದೆ. ಮೋಹನ್ ಕಾತರಕಿ, ಡಾಕ್ಟರ್ ಅಂಜಲಿ ಹೆಸರು ಮುಂಚೂಣಿಯಲ್ಲಿದೆ. 3ನೇ ಸ್ಥಾನಕ್ಕೆ ದೆಹಲಿ ಮಟ್ಟದಲ್ಲಿ ಲಾಬಿ ಶುರುವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ದೇವೇಗೌಡರಿಗೆ ಚಾನ್ಸ್ ಸಿಗುತ್ತೆ. ಬಿಜೆಪಿಯಿಂದ 2ನೇ ಅಭ್ಯರ್ಥಿ ನಿಲ್ಲಿಸುವ ಬಗ್ಗೆ ಕುತೂಹಲಗಳು ಗರಿಗೆದರಿವೆ. ದೇವೇಗೌಡರು ಈ ಹಿಂದೆ ಈ ಇಂಗಿತನ ವ್ಯಕ್ತಪಡಿಸಿದ್ರು. ಕರ್ನಾಟಕದ 7 ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸುವ ರಾಜ್ಯಸಭಾ ಸದಸ್ಯನಾಗೋದ್ರಲ್ಲಿ ನನಗೆ ಆಸಕ್ತಿ ಇದೆ ಅನ್ನೋದನ್ನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಾರುತಿ ನೇರವಾಗಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕೊನೆಗೂ ದೇವೇಗೌಡರ ಮನೋಗರ್ಭದಲ್ಲಿದ್ದಂತಹ ಒಂದು ಆಸೆ ಮತ್ತೀಗ ಬಿಜೆಪಿ ನೆರವೇರಿಸುವ ಹಂತಕ್ಕೆ ಬಂದಿದೆಯಾ ಅನ್ನೋದು ಮಾರುತಿ. ಸೈಲ್ ಏನು ಜೂನು ನಂತರ 4 ರಾಜ್ಯಸಭಾ ಟಿಕೆಟ್ ಅಂದರೆ ಸ್ಥಾನಗಳು ಖಾಲಿ ಆಗ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ ಏನು ಇರುವಂಥ ಲೆಕ್ಕಾಚಾರಗಳು ನೋಡೋದಾದರೆ ಕಾಂಗ್ರೆಸ್ಗೆ 3 ಸ್ಥಾನ ಮತ್ತು ಬಿ ಜೆ ಪಿಗೆ 1 ಸ್ಥಾನ ಸಿಗುವ ಸಾಧ್ಯತೆ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಫೈಟ್ 2 ಪಕ್ಷದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ನಾವು ಬಿ ಜೆ ಪಿ ನೋಡೋದಾದರೆ ಬಿ ಜೆ ಪಿಯಿಂದ ಒಕ್ಕಲಿಗರಿಗೆ ಟಿಕೆಟ್ ಅಂದರೆ ಅಲ್ಲಿ ರಾಜ್ಯಸಭಾ ಟಿಕೆಟನ್ನು ಕೊಡಬೇಕು ಅಂತ ಲೆಕ್ಕಾಚಾರ ಆರಂಭ ಆಗಿರುವಂಥದ್ದು. ಅದರಲ್ಲಿ ಪಕ್ಷದಲ್ಲಿರುವಂತಹ ಸದಾನಂದ ಗೌಡ ಕೊಡಬೇಕಾ ಅಥವಾ ಮೈತ್ರಿ ಪಕ್ಷದಲ್ಲಿರುವಂತಹ
ದೇವೇಗೌಡರು ಕೊಡಬೇಕೆಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೂಡ ಚರ್ಚೆಗಳನ್ನು ನಡೆಸ್ತಿದ್ದಾರೆ. ಕೊನೆ ಬಾರಿ ಅಂದರೆ ಈ ಬಾರಿ ನಮಗೆ ರಾಜ್ಯಸಭಾ ಟಿಕೆಟ್ ಕೊಡಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಕೂಡ ಒತ್ತಾಯವನ್ನು ಕೇಳಿಬರ್ತಾ ಇರುತ್ತೆ. ಇದರಿಂದಾಗಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಸದಾನಂದರು ಕೊಡಬೇಕು ಎಂಬ ಒಲವಿದ್ರೂ ಕೂಡ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಅಲ್ಲಿ ಕೂಡ ಇರುವಂಥ ಒಂದು ಸ್ಥಾನಕ್ಕೆ ಇಬ್ಬರ ಹೆಸರುಗಳು ಕೇಳಿಬರ್ತಿದೆ. ಫೈನಲ್ ಆಗೋದು ದೇವೇಗೌಡರ ಹೆಸರು ಅಂತ ಕೇಳಲಾಗ್ತಿದೆ. ಯಾಕೆಂದರೆ ಹಿರಿಯ ನಾಯಕರು ಮತ್ತು ರಾಜ್ಯದ ಮಾಜಿ ಪ್ರಧಾನಿ ಆಗಿರೋದ್ರಿಂದ ದೇವೇಗೌಡರಿಗೆ ಅವಕಾಶ ಸಿಗುತ್ತೆ ಎಂಬ ಲೆಕ್ಕಾಚಾರಗಳು ಕೂಡ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮೋದಿ ಅವರು ಯಾವ ತೀರ್ಮಾನ ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ 3 ಸ್ಥಾನಗಳು ಸಿಗುವ ಅಂದರೆ ಅವ್ರಿಗಿರೋ 135 ಸೀಟ್ನಲ್ಲಿ ಅಂದರೆ 3 ಸ್ಥಾನಗಳು ಅವ್ರಿಗೆ ಸಿಗುತ್ತದೆ. ಆ ಬಗ್ಗೆಯೂ ಕೂಡ ಈಗಾಗಲೇ ಲೆಕ್ಕಾಚಾರ ಆರಂಭ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ AIC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಸ್ಥಾನವು ಕೂಡ ತೆರವಾಗೋದ್ರಿಂದ ಅವರಿಗೆ ಮತ್ತೊಂದು ಅವಕಾಶ ರಾಜ್ಯಸಭೆಗೆ ಸಿಗುತ್ತೆ ಅಂತ ಲೆಕ್ಕಾಚಾರ ಆಗಿರುವಂಥದ್ದು. ಇನ್ನು ಬಾಕಿ ಉಳಿದಂಥ 2 ಸ್ಥಾನಗಳಿಗೆ ಸಾಕಷ್ಟು ಹೆಸರುಗಳು ಕೇಳಿಬರ್ತಿದೆ. ಅದರಲ್ಲಿ BV ಶ್ರೀನಿವಾಸ್ ಆಗಿರ್ಬೋದು ಮತ್ತು ಅಂಜಲಿ ನಿಂಬಾಳ್ಕರ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಅದರಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಕಸರತ್ತು ನಡೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದು. ಪ್ರಮುಖವಾಗಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಮಹಿಳಾ ಕೋಟಾದಲ್ಲಿ ನಮಗೊಂದು ಅವಕಾಶ ಕೊಡಬೇಕು ಅಂತ ಕೂಡ ಹೈಕಮಾಂಡ್ ನಾಯಕನ ಒತ್ತಡ ಆಗ್ತಾ ಇರೋಂಥದ್ದು. ಇದಕ್ಕೆ ಯಾವ ರೀತಿ ಹೈಕಮಾಂಡ್ ನಾಯಕರು ಒಂದು ಸೂಚನೆಯನ್ನು ಕೊಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಒಟ್ಟಿನಲ್ಲಿ ಇರುವಂತಹ 4 ಸ್ಥಾನದಲ್ಲಿ 3 ಕಾಂಗ್ರೆಸ್ಗೆ ಸಿಗೋದಾದರೆ 1 ಬಿಜೆಪಿಗೆ ಸಿಗುತ್ತೆ. ಈ ಲೆಕ್ಕಾಚಾರಗಳು ಕೂಡ ಆರಂಭ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಜಾತಿ ಲೆಕ್ಕಾಚಾರದಲ್ಲೂ ಕೂಡ ರಾಜ್ಯಸಭಾ ಟಿಕೆಟನ್ನು ಕೊಡಬೇಕು ಎಂಬ ಬಗ್ಗೆ ಕೂಡ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಿದೆ. ಆದರೆ ಹೈಕಮಾಂಡ್ ನಾಯಕರು ಯಾವ ಲೆಕ್ಕಾಚಾರ ಆಧಾರದ ಮೇಲೆ ಕೊಡ್ತಾರೆ, ಹಿರಿಯ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಅವಕಾಶ ಕೊಡೋದು, ಮತ್ತೊಂದು ಅವಕಾಶ ಮತ್ತು ಅವರನ್ನ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಮುಂದುವರಿಸೋದು ಕನ್ಫರ್ಮ್ ಆಗಿದ್ರೂ ಕೂಡ ಬಾಕಿ ಉಳಿದಂಥ 2 ಕ್ಷೇತ್ರದಲ್ಲಿ ಯಾರಿಗೆ ಅವಕಾಶ ಕೊಡುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.